ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಂತ ಸಭೆ ಮುಕ್ತಾಯ ಆಗಿದೆ. ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ, ಮೋದಿ ನಿವಾಸದಿಂದ ಹೊರಟಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಪಾಕಿಸ್ತಾನಕ್ಕೆ ಯಾವ ರೀತಿ ಪಾಠ ಕಲಿಸಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ. ಪಾಕ್ ಮೇಲೆ ಪ್ರತಿದಾಳಿಗೆ ಸೂಕ್ತ ಸಮಯ ನಿರ್ಧಾರ ಆಯ್ತಾ ಅನ್ನೋದು ಪ್ರಶ್ನೆ ಇಲ್ಲಿ. ಸಭೆ ಮುಕ್ತಾಯ ಆದ ಬೆನ್ನಿಗೆ ಭಾರತೀಯರಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ಕುತೂಹಲಕ್ಕಿಂತ ಪ್ರತೀಕಾರದ ಹಪಾಹಪಿ ಜಾಸ್ತಿ ಆಗ್ತಾ ಇದೆ. ಸಾಂಬಾ ಸೆಕ್ಟರ್ನಲ್ಲಿ ಪಾಕ್ನ ಡ್ರೋನ್ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಕತ್ತಲಲ್ಲಿ ಮುಳುಗಿದೆ ಜಮ್ಮುವಿನ ಹಲವು ಭಾಗಗಳು. ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಇದೆ ಜಮ್ಮು ದೊಡ್ಡ ಪ್ರಮಾಣದ ದಾಳಿಯನ್ನು ಎದುರಿಸ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕ್ ಡ್ರೋನ್ಗಳು ಉಡಿಸಾಗಿದ್ದಾವೆ. ಆದರೆ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ. ಪ್ರಯತ್ನ ಮುಂದುವರೆದಿದೆ ಪಾಕಿಸ್ತಾನದ್ದು. ಜಮ್ಮುನಲ್ಲಿ ಎಲ್ಲಾ ಡ್ರೋನ್ಗಳ ದಾಳಿಯನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ. ಎಸ್, ಈಗ ನಾರ್ಮಲ್ ಆಗುವಂತ ಮುನ್ಸೂಚನೆ. ಬ್ಲ್ಯಾಕ್ಔಟ್ ತೆಗೆದು ಹಾಕಿದೆ ಸ್ಥಳೀಯ ಆಡಳಿತ. ಸುಸ್ತಾಗಿ ಡ್ರೋನ್ ದಾಳಿಯನ್ನ ನಿಲ್ಲಿಸಿದೆ ಪಾಕಿಸ್ತಾನ. ಜಮ್ಮು ಮೇಲೆ ಆಗ್ತಾ ಇದ್ದಂತ ದಾಳಿ ಸದ್ಯಕ್ಕೆ ನಿಂತಿದೆ. ಮತ್ತೆ ಸಹಜ ಸ್ಥಿತಿಯತ್ತ ಜಮ್ಮು ಬರ್ತಾ ಇದೆ. ಬ್ಲ್ಯಾಕ್ಔಟ್ ಏನಿತ್ತು ಅದನ್ನ ಈಗ ಮತ್ತೆ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಜಮ್ಮು. ಸೊ ಇವತ್ತಿನ ಕೋಟ ಮುಗಿಯಿತು ಅಂತ ಅನ್ಸುತ್ತೆ ಪಾಕಿಸ್ತಾನದ್ದು. ಪ್ರತಿದಿನ ಇದೇ ರೀತಿ ಆಗ್ತಾ ಇದೆ. ಜಮ್ಮುನಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ಏನಾಗ್ತಿದೆ ಅನ್ನೋದನ್ನ ಕೇಳೋಣ. ಜಗದೀಶ್, ಸಿಚುವೇಶನ್ ಈಗ ಹೆಂಗಿದೆ? ಮತ್ತೆ ಸರಿ ಹೋಗುವಂತ ಮುನ್ಸೂಚನೆ ಕಾಣ್ತಾ ಇದೆಯಾ? ರಕ್ಷತಿಗೆ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ಇಲ್ಲಿ ಇರುವಂತಹ ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಇರುವುದಂತೂ ಸುಳ್ಳಲ್ಲ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಸಹಿತ ಸೈರನ್ಗಳ ಸೌಂಡ್ ನಿರಂತರವಾಗಿ ಕೇಳಿಸ್ತಾ ಇದೆ. 9 ಗಂಟೆಯಿಂದಲೂ ಸಹಿತ ಇಲ್ಲಿಗ 11 ಗಂಟೆ ಆಗ್ತಾ ಇದೆ. ಇವಾಗ್ಲೂವರೆಗೂ ಸಹಿತ ನಿರಂತರವಾಗಿ ಆ ಸೌಂಡ್ ಕೇಳಿಸ್ತಾ ಇರುವಂತದ್ದು. ಮತ್ತೆ ಜೊತೆಗೆ ಬಹಳಷ್ಟು ಜನರಿಗೆ ಏನಂತಂದ್ರೆ ಬೇರೆ ಕಡೆಗೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಅವಕಾಶ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಇಲ್ಲಿರುವಂತಹ ಸ್ಥಳೀಯ ಜನರು ಏನ್ ಮಾಡ್ತಿದ್ದಾರೆ, ಅವ್ರು ಮನೇಲಿದ್ದಾರೆ. ಉಳಿದಿರತಕ್ಕಂತಹ ಬೇರೆ ಕಡೆಯವರು ಈಗ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಜನ. ಅವರು ಸಹಿತ ಅಂದ್ರೆ ಬೇರೆ ಕಡೆ ಹೋಗೋದಕ್ಕೆ ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಹೋಟೆಲ್ಗಳಲ್ಲೂ ಸಹಿತ ಯಾಕಂದ್ರೆ 8 ಗಂಟೆಗೆ ಹೋಟೆಲ್ಗಳು ಕ್ಲೋಸ್ ಆಗ್ಬಿಟ್ಟಿದಾವೆ. ರಕ್ಷತ್, 8 ಗಂಟೆಗೆ ಹೋಟೆಲ್ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಜನರು ಯಾವುದೇ ಕಾರಣಕ್ಕೂ ಸಹಿತ ಹೋಟೆಲ್ ಸಹಿತ ಹುಡುಕುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. 8 ಗಂಟೆಗೆ ಯಾವಾಗ ಮೊದಲ ಬಾರಿಗೆ ಸೈರನ್ ಆಗುತ್ತೆ, ಆ ಮೊದಲ ಬಾರಿಗೆ ಸೈರನ್ ಆದಂತಹ ಸಂದರ್ಭದಲ್ಲೇ ಪೂರ್ತಿಯಾಗಿ ಏನಂದ್ರೆ ಲೈಟ್ ಗಳನ್ನ ಆಫ್ ಮಾಡಲಾಗಿದೆ. ಯಾರಿಗೂ ಸಹಿತ ಒಳಗಡೆ ಏನಂದ್ರೆ ಒಂದು ಹೋಟೆಲ್ಗಳಾಗಿರ್ಬೋದು ಅಥವಾ ಜನಸಾಮಾನ್ಯರಲ್ಲಿ ಏನಂದ್ರೆ ಎಲ್ಲರೂ ಹೋಗೋದಕ್ಕೆ ಸಹಿತ ಅವಕಾಶ ಇಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಕಾರಣಕ್ಕಾಗಿ ಆತಂಕದ ವಾತಾವರಣ ಇದೆ. ಆದ್ರೆ ಇನ್ನೂವರೆಗೂ ಸಹಿತ ಅಂತಹ ಯಾವುದೇ ದಾಳಿಯೂ ಸಹಿತ ಆಗಿಲ್ಲ. ಕಾರಣ ಏನು ಅಂತಂದ್ರೆ ಭಾರತದ ಏನಂದ್ರೆ S-400 ಆಗಿರ್ಬೋದು ಅಥವಾ ಏನಂತಂದ್ರೆ ಆಕಾಶ ಆಗಿರ್ಬೋದು, ಎರಡೂ ನಿರಂತರವಾಗಿ ಏನಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾನಿರುವಂತಹ ಸ್ಥಳದಲ್ಲಿ ಬರೋಬ್ಬರಿ 36 ಬಾರಿ ಏನಂತಂದ್ರೆ ಡ್ರೋನ್ ಅಥವಾ ಏನಂತಂದ್ರೆ ಮಿಸೈಲ್ ಮೂಲಕವಾಗಿ ದಾಳಿ ಮಾಡುವಂತಹ ಪ್ರಯತ್ನ ಆಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಮಗೂ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ನಾವು ಸಹಿತ ಒಳಗಡೆ ಕೂತ್ಕೊಂಡಿದ್ದೀವಿ. ಹೊರಗಡೆ ಹೋದ್ರೆ ಏನಂತಂದ್ರೆ ಫಸ್ಟ್ 9 ಗಂಟೆ ಸುಮಾರಿಗೆ ನಾನು ನಿಮ್ಗೆ ಲೈವ್ ಅನ್ನ ಕೊಡ್ತಾ ಇದ್ದೆ ರಕ್ಷತ್. ಆ ಸಂದರ್ಭದಲ್ಲಿ ಆರಂಭಿಕ ಹಂತಗಳಲ್ಲಿ ಲೈವ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಅವಾಗಲೇ ಲೈಟ್ ಅನ್ನ ಆಫ್ ಮಾಡಲಾಗಿತ್ತು. ಆದ್ರೆ ಯಾವಾಗ ಅಂದ್ರೆ ಘಟನೆ ನಡೆಯುತ್ತೆ, ಘಟನೆ ನಡೆದ ಸಮಯದಲ್ಲಿ ನಿರಂತರವಾಗಿ ಸೈರನ್ ಬರುತ್ತೆ, ಅವಾಗ ಇಲ್ಲಿರುವಂತಹ ಸ್ಥಳೀಯರು ಸಹಿತ ಲೈವ್ ಕೊಡೋ ಸಂದರ್ಭದಲ್ಲಿ ಲೈಟ್ ಅನ್ನ ಆನ್ ಮಾಡ್ತೀವಲ್ಲ, ಆ ಲೈಟ್ ಅನ್ನು ಸಹಿತ ಆನ್ ಮಾಡಬೇಡಿ ಅಂತ ಹೇಳಿ ಏನಂದ್ರೆ ಬಂದು ಹೇಳ್ತಾರೆ. ಮತ್ತೆ ನಮ್ದು ಅದು ಜವಾಬ್ದಾರಿ ಕೂಡ ಹೌದು. ಯಾಕಂದ್ರೆ ನಾವೇ ಘಟನೆಯನ್ನ ಸಂಪೂರ್ಣವಾಗಿ ನೋಡ್ತುವಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ಸಣ್ಣ ಪುಟ್ಟ ಲೈಟ್ಗಳು ಬಂದಂತಹ ಸಂದರ್ಭದಲ್ಲೂ ಅದು ಐಡೆಂಟಿಫಿಕೇಶನ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ, ಮತ್ತೆ ಅದು ಒನ್ ಆಫ್ ದ ಸಿಗ್ನಲ್ ಅನ್ನುವಂತಹ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಯಾವುದೇ ಕಾರಣಕ್ಕೂ ಯಾರು ಮನೆಯಲ್ಲಿ ಎಂತ ಪರಿಸ್ಥಿತಿ ಅಂದ್ರೆ ಕೊನೆ ಪಕ್ಷ ಏನೋ ಸ್ವಲ್ಪ ದೀಪದ ಬೆಳಕು ಸಹಿತ ಹೊರಗಡೆ ಕಿಟಕಿಯಲ್ಲಿ ಕಾಣಿಸ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ಈಗ ಆತಂಕ ಇರೋದಂತೂ ಸತ್ಯ. ಯಾಕಂದ್ರೆ ನಿಜವನ್ನ ಒಪ್ಕೊಳ್ಳೇಬೇಕು. ಇಲ್ಲಿ ನಾವು ಅದನ್ನ ಹೊರತುಪಡಿಸಿದ್ರೆ ಜನರು ಎಲ್ಲರೂ ಸಹಿತ ಸೇಫ್ ಆಗಿದ್ದಾರೆ ರಕ್ಷತ್. ಇಲ್ಲಿ ಯಾವುದೇ ಕಾರಣಕ್ಕೂ. ಜಗದೀಶ್, ಇನ್ನೂ ಸೌಂಡ್ ಕೇಳ್ತಾ ಇದೆಯಾ? ಸ್ಫೋಟದ ಸೌಂಡ್ ಇನ್ನೂ ಕೇಳ್ತಾ ಇದೆಯಾ ಅಥವಾ ಕ್ಲಿಯರ್ ಆಗಿದೆಯಾ? ಇಲ್ಲ, ಇನ್ನೂವರೆಗೂ ಕೇಳಿಸ್ತಾ ಇದೆ ರಕ್ಷತ್. ಇನ್ನೂವರೆಗೂ ಸಹಿತ ಏನಂದ್ರೆ ನಿರಂತರವಾಗಿ ಅದು ಕೇಳಿಸ್ತಾನೆ ಇದೆ.
ಬರೋಬ್ಬರಿ ಇಲ್ಲಿಯವರೆಗೆ ಅಂದ್ರೆ 46 ಮಿಸೈಲ್ಸ್ ಗಳು ಬಿದ್ದಿದಾವಂತ ಅಧಿಕೃತವಾಗಿ ಗೊತ್ತಾಗಿದೆ. ಅದನ್ನ ಹೊರತುಪಡಿಸಿದ್ರೆ, ಯಾಕಂದ್ರೆ ನಮ್ಗೆ ಆ ಸೌಂಡಿನ ಎಫೆಕ್ಟ್ ಹೆಂಗಿದೆ ಅಂತಂದ್ರೆ ಪ್ರತಿ ಕ್ಷಣದಲ್ಲೂ ಸಹಿತ ಈಗ ಬಂತು ಅಂದ ತಕ್ಷಣವೇ ಮತ್ತೊಂದು ಸರಿಗೆ ಏನಂದ್ರೆ ಆಯ್ತು ಇದು ಮುಗೀತು ಅಂತ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ತಕ್ಷಣ, ಯಾಕಂದ್ರೆ ನಿನ್ನೆ ಸಹಿತ ನಾವು ಇದೇ ಪ್ಲೇಸ್ ಅಲ್ಲಿ ಇದ್ದೆ, ನಿನ್ನೆ ಈ ರೀತಿ ಆಗಿರ್ಲಿಲ್ಲ. ನಿನ್ನೆ ಹೇಗಿತ್ತು ಅಂತಂದ್ರೆ ಒಂದು ಸರಿಯ ಸೈರನ್ ಬಂತು ಅಂದ್ರೆ ಅಥವಾ ಒಂದು ಸರಿ ಆ ಸೌಂಡ್ ಬಂತು ಅಂದ್ರೆ ಸುಮಾರು ಒಂದು 15-20 ನಿಮಿಷದ ನಂತರ ಮತ್ತೊಂದು ಸರಿ ಸೌಂಡ್ ಬರ್ತಿತ್ತು. ಆದ್ರೆ ಈಗ ಆ ರೀತಿಯಾದಂತಹ ವಾತಾವರಣ ಇಲ್ಲ. ಈಗ ನಿರಂತರವಾಗಿ ಏನಂತಂದ್ರೆ 2 ನಿಮಿಷಕ್ಕೊಂದ್ಸರಿ 3 ನಿಮಿಷಕ್ಕೊಂದ್ಸರಿ ಆ ರೀತಿಯ ಸೈರನ್ಗಳು ಅಥವಾ ಸೌಂಡ್ಗಳು ನಿರಂತರವಾಗಿ ಬರ್ತಾ ಇರುವಂತದ್ದು ರಕ್ಷತ್. ಹಾಗಾಗಿ ಇಡೀ ಪ್ರದೇಶ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಅನ್ನೋ ಒಂದು ರೀತಿಯಲ್ಲಿ ಯಾವ ರೀತಿ ಅಂತ ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಕಾಡ್ನಲ್ಲಿ ನಾವಿದೀವಿ, ಇಲ್ಲಿ ಏನೂ ಸಹಿತ ಇಲ್ಲ, ಇಡೀ ನಿರ್ಜನ ಪ್ರದೇಶ ಅಂತ ಇರುತ್ತಲ್ಲ ಅಷ್ಟರ ಮಟ್ಟಿಗೆ ಪಿನ್ ಡ್ರಾಪ್ ಸೈಲೆಂಟ್ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಕ್ಷತ್. ಜಗದೀಶ್, ಟಾರ್ಗೆಟ್ ಏನು ಹಂಗಿದ್ರೆ ಪಾಕಿಸ್ತಾನದ್ದು? ಜನವಸತಿ ಪ್ರದೇಶ ಟಾರ್ಗೆಟ್ ಆಗ್ತಾ ಇದೆಯಾ ಅಥವಾ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇರೋದು ಇವತ್ತು? ನಿನ್ನೆ ರಾತ್ರಿಯಿಂದನೂ ಸಹಿತ ಅಂದ್ರೆ ಅವ್ರು ಟಾರ್ಗೆಟ್ ಮಾಡ್ತಿರೋದು ಏನಂದ್ರೆ ನೇರವಾಗಿ ಜನವಸತಿ ಮತ್ತೆ ಇಲ್ಲಿ ಮಿಲಿಟರಿ. ಫಸ್ಟ್ ಅವರು ಟಾರ್ಗೆಟ್ ಮಾಡಿರುವಂತದ್ದು ಮಿಲಿಟರಿ. ಯಾಕಂದ್ರೆ ಏನು ಪೂಂಚ್ ಆಗಿರ್ಬೋದು ಅಥವಾ ಏನಂದ್ರೆ ರಜೌರಿ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಬೇರೆ ಬೇರೆ ಪ್ರದೇಶ ಏನಿದಾವೆ ಅಲ್ಲಿ ಫಸ್ಟ್ ಟಾರ್ಗೆಟ್ ಅವ್ರದ್ದಿರುವಂತದ್ದೇ ನೇರವಾಗಿ ಮಿಲಿಟರಿಯ ಕ್ಯಾಂಪ್ಗಳ ಮೇಲೆ. ಮಿಲಿಟರಿಯ ಕ್ಯಾಂಪ್ಗಳನ್ನ ಡೆಸ್ಟ್ರಾಯ್ ಮಾಡಿದ್ದೆ ಆದ್ರೆ ಬಹುತೇಕ ಎಲ್ಲವೂ ಸಹಿತ ಡೆಸ್ಟ್ರಾಯ್ ಆಗುತ್ತೆ ಅಂತ ಇತ್ತು. ಆದ್ರೆ ಅದನ್ನ ಹೊರತುಪಡಿಸಿ, ಯಾಕಂದ್ರೆ ನಾನು ಬೆಳಿಗ್ಗೆ ಬಹಳಷ್ಟು ಪ್ರದೇಶಗಳಲ್ಲಿ ಸುತ್ತಾಡುವಂತ ಸಂದರ್ಭದಲ್ಲೂ ಸಹಿತ ಏನಂದ್ರೆ ಜನರ ಮೇಲೆ ಅಂದ್ರೆ ಜನವಸತಿ ಇರುವಂತಹ ಸ್ಥಳಗಳ ಮೇಲೆ ಟಾರ್ಗೆಟ್ ಆಗಿದೆ. ಜನವಸತಿ ಇರುವಂತಹ ಸ್ಪೆಷಲಿ ಅವರು ಧಾರ್ಮಿಕವಾಗಿರುವಂತಹ ಗುರುದ್ವಾರಗಳ ಮೇಲೆ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಬೇರೆ ಯಾವುದೇ ಧಾರ್ಮಿಕ ಏನಂದ್ರೆ ಸ್ತೂಪಗಳ ಮೇಲೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಧಾರ್ಮಿಕವಂತಹ ಮಂದಿರಗಳ ಮೇಲೆ ದಾಳಿಯನ್ನು ಮಾಡುವಂತದ್ದಲ್ಲ. ಅವರು ಮಾಡ್ತಿರುವಂತದ್ದು ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಿರುವಂತದ್ದು ಈ ಗುರುದ್ವಾರಗಳ ಮೇಲೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಗುರುದ್ವಾರಗಳು ಯಾಕೆ ಅಂತಂದ್ರೆ ಒಂದು ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಜನರು ಮತ್ತೆ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಏನಂದ್ರೆ ಸಿಖ್ ಏನಿದ್ದಾರೆ ಅವರ ಮನವನ್ನ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಅನ್ನುವಂಥದ್ದು. ಯಾಕಂದ್ರೆ ಇದು ಕೇವಲ ಯುದ್ಧವಾಗಿ ಉಳ್ಕೊಂಡಿಲ್ಲ, ಇದನ್ನ ಏನಂದ್ರೆ ಭಾರತವನ್ನ ಧಾರ್ಮಿಕವಾಗಿಯೂ ಸಹಿತ ಒಡೆಯುವಂತ ಬೇಕು. ಯಾಕಂದ್ರೆ ಈಗಾಗಲೇ ಒಂದು ಕಡೆಗೆ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕೆಲವೊಬ್ಬರು ಏನಂದ್ರೆ ಖಲಿಸ್ತಾನಿಯಲ್ಲಿ ಏನಂದ್ರೆ ಮೂವ್ಮೆಂಟ್ ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅನ್ನುವಂಥದ್ದು ಪಾಕಿಸ್ತಾನದ ಬೆಂಬಲಿತವಾಗಿರುವಂತಹ ನಾಯಕರುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರ ಒಂದು ಸ್ಟೇಟ್ಮೆಂಟು ಸಹಿತ ಇತ್ತೀಚಿನ ದಿನಗಳಲ್ಲಿ ಬಂದಿತ್ತು. ಯಾವಾಗ ಪೆಹಲ್ಗಾಮ್ ದಾಳಿ ಆಗುತ್ತೆ, ಪೆಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಏನಂದ್ರೆ ಈ ಖಲಿಸ್ತಾನಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಯುದ್ಧದಂತಹ ಯುದ್ಧ ಕಾರ್ಮೋಡ ಸಂದರ್ಭದಲ್ಲಿ ನೀವು ಪೂರ್ತಿಯಾಗಿ ಪಂಜಾಬಿನ ಸಿಖ್ರು ಏನಂದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಏನ್ ಬಂದಿತ್ತಲ್ಲ, ಆ ಕಾರಣಕ್ಕಾಗಿ ಇದನ್ನ ಏನಂದ್ರೆ ಧಾರ್ಮಿಕವಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋಂತಹ ಕಾರಣಕ್ಕೆ ಗುರುದ್ವಾರವನ್ನು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ, ಜನವಸತಿ ಪ್ರದೇಶವನ್ನು ಟಾರ್ಗೆಟ್ ಮಾಡ್ತಾರೆ, ಮತ್ತೆ ಸೇನೆಯನ್ನ ಟಾರ್ಗೆಟ್ ಮಾಡ್ತಿರುವಂತದ್ದು ರಕ್ಷತ್. ಜಗದೀಶ್, ಇವತ್ತು ಬೆಳಗ್ಗೆಲ್ಲ ಸಿಚುವೇಶನ್ ಹೆಂಗಿತ್ತು ಜಮ್ಮು ಕಾಶ್ಮೀರದಾದ್ಯಂತ? ಅಂದ್ರೆ ಜನ ಹೆಂಗಿದ್ರು, ಈ ಪರಿಸ್ಥಿತಿ ಏನಿದೆ ಇದರಿಂದಾಗಿ ಪ್ಯಾನಿಕ್ ಆಗಿದ್ದಾರ ಜನ, ಏನಾಗ್ತಿತ್ತು? ಇಲ್ಲ, ಪ್ಯಾನಿಕ್ ಆಗಿರೋದಂತೂ ಸತ್ಯ, ಸುಳ್ಳು ಹೇಳುವಂತದ್ದಲ್ಲ. ಯಾಕಂದ್ರೆ ಇಲ್ಲಿ ರಿಯಾಲಿಟಿ ಏನಿದೆ ಅಂತಂದ್ರೆ ಜನರು ಆತಂಕ ಪಟ್ಟಿರೋದಂತೂ ಸುಳ್ಳು. ಯಾಕಂದ್ರೆ ನಿನ್ನೆ ತಡರಾತ್ರಿವರೆಗೂ ಸಹಿತ ನಿರಂತರವಾದಂತಹ ದಾಳಿ ನಡೆದಿರುವಂತಹ ಕಾರಣಕ್ಕಾಗಿ ಜನರಿಗೆ ಆತಂಕ ಇತ್ತು. ಸ್ಪೆಷಲಿ ಏನಂದ್ರೆ ದೊಡ್ಡವರಿಗಾಗ್ಲಿ ಅಥವಾ ಹಿರಿಯರಿಗಾಗ್ಲಿ ಅವರು ಸ್ವಲ್ಪ ಮಟ್ಟಿಗೆ ಏನಂದ್ರೆ ಭಾರತೀಯ ಸೇನೆ ಮೇಲೆ ಪೂರ್ತಿಯಾದಂತಹ ನಂಬಿಕೆ ಇಟ್ಕೊಂಡು ಅವರು ಅಂದ್ರೆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಸಹಿತ ಅಲ್ಲಿ ಅವರ ಮನೇಲಿರುವಂತಹ ಚಿಕ್ಕ ಮಕ್ಕಳು ಇರ್ತಾರೆ, ಸ್ಕೂಲ್ ಹೋಗುವಂತಹ ಮಕ್ಕಳು ಇರ್ತಾರೆ, ಶಾಲೆಗೆ ಹೋಗುವಂತಹ ಮಕ್ಕಳು ಇರ್ತಾರೆ, ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳು ಇರ್ತಾರೆ, ಅವರಲ್ಲಿ ಆತಂಕ ಇರುವಂತಹ ಕಾರಣಕ್ಕಾಗಿ ಅವರು ಬೇರೆ ಕಡೆಗೆ ನಗರದ ಪ್ರದೇಶಗಳಿಂದ ಅಂದ್ರೆ ಸೇಫ್ ಪ್ಲೇಸ್ ಗಳಿಗೆ ಹೋಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಮತ್ತೆ ಅದನ್ನ ಹೊರತುಪಡಿಸಿ ಏನಂದ್ರೆ ಬೆಳಗ್ಗೆಯಿಂದನೂ ಸಹಿತ ಯಾವಾಗ ಬೆಳಗ್ಗೆ 4:30-5 ಗಂಟೆ ಸುಮಾರಿಗೆ ಏನು ಸಂಪೂರ್ಣವಾದಂತಹ ದಾಳಿ ನಿಲ್ತು ಅಂತ ಏನಾಗುತ್ತಲ್ಲ, ದಾಳಿಯನ್ನ ನಿಲ್ತಂತಹ ಸಂದರ್ಭದಿಂದ ಅದಾದ್ಮೇಲೆ ಸಂಜೆವರೆಗೂ ಸಹಿತ ಇವತ್ತಿನ ಸಂಜೆ 7:50 ಅಥವಾ 7:40 ಸಹಿತ ಯಾವುದೇ ದಾಳಿ ಆಗಿರಲಿಲ್ಲ ರಕ್ಷತ್. ಅದಾದ್ಮೇಲೆ ದಾಳಿ ಶುರು ಆಗಿದೆ. ದಾಳಿ ಶುರು ಆಗಿರುವಂತಹ ಸಂದರ್ಭದಿಂದ ಇಲ್ಲಿವರೆಗೂ ಸಹಿತ ನಾನಿರುವಂತಹ ಸ್ಥಳವನ್ನ, ಯಾಕಂದ್ರೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಪ್ರದೇಶದ ಬಗ್ಗೆ ಮಾಹಿತಿ ಕೊಡಬಾರದು ಅನ್ನುವಂಥದ್ದೇನಂದ್ರೆ ನೇರವಾಗಿ ಸೇನೆಯಿಂದ ಆರ್ಡರ್ ಬಂದಿರುವಂತಹ ಕಾರಣಕ್ಕಾಗಿ, ಯಾಕಂದ್ರೆ ಅದು ನಮ್ಮ ಜವಾಬ್ದಾರಿ ಕೂಡ. ನಾವು ಎಲ್ಲಿದ್ದೀವಿ ಅನ್ನುವಂತಹ ಐಡೆಂಟಿಫಿಕೇಶನ್ ಕೊಟ್ಟಿದ್ದೆ ಆದ್ರೆ ಅದು ಮತ್ತಷ್ಟು ಏನಂದ್ರೆ ಮಾಹಿತಿ ಹೊರಡೆ ಹೋಗುವಂತಹ ಕಾರಣಕ್ಕಾಗಿ ಸೇನೆಯ ಆದೇಶದ ಮೇರೆಗೆ ನಾವು ಮಾಹಿತಿನ ಕೊಡೋದಕ್ಕಾಗೋದಿಲ್ಲ ಎಲ್ಲಿದ್ದೀವಿ ಅಂತ. ಆದ್ರೆ ನಾನಿರುವಂತಹ ಸ್ಥಳದಲ್ಲಿ ಸುಮಾರು 40-45 ಬಾರಿ ನಿರಂತರವಾದಂತಹ ಈ ಸೈರನ್ ಸೌಂಡ್ ಆಗಿರ್ಬೋದು ಅಥವಾ ಮಿಸೈಲ್ ಸೌಂಡ್ಗಳು ಕೇಳ್ತಾ ಇದ್ದಾವೆ. ಮತ್ತೆ ಆಕಾಶದಲ್ಲಿ ನಾವು ನೇರವಾಗಿ ಕಣ್ಣಿಂದ ಕಾಣಬಹುದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ರಕ್ಷತ್. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ಇನ್ನು ಭಾರತದ ವಿರೋಧದ ಮಧ್ಯೆಯೇ ಪಾಕಿಸ್ತಾನಕ್ಕೆ ಸಾಲ ಕೊಡೋ ಕೆಲಸವನ್ನ IMF ಮಾಡಿದೆ. $1 ಬಿಲಿಯನ್ ಸಾಲ ನೀಡೋದಕ್ಕೆ ಒಪ್ಪಿದೆ IMF.
ಭಾರತದ ಜೊತೆ ಯುದ್ಧಕ್ಕಾಗಿ ಸಾಲ ಮಾಡಿದೆ ಪಾಕಿಸ್ತಾನ. ಬೇಲೌಟ್ ಆಗಿದ್ದೀವಿ ನಾವು ಅಂತ ಪಾಕಿಸ್ತಾನ IMF ಮುಂದೆ ಬೇಡಿಕೆಯನ್ನ ಇಟ್ಟಿತ್ತು. ದಿವಾಳಿ ಆಗಿದ್ದೀವಿ ನಾವು ಅಂತ. ಈಗ $1 ಬಿಲಿಯನ್ ಸಾಲ ಕೊಡೋದಕ್ಕೆ IMF ಒಪ್ಪಿದೆ. ಭಾರತ ಇದನ್ನ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿತ್ತು, ಒಬ್ಜೆಕ್ಷನ್ ಹಾಕಿತ್ತು. ಆದರೆ ಭಾರತದ ಒಬ್ಜೆಕ್ಷನ್ ಅನ್ನ ಮೀರಿ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟಿದೆ IMF. ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ಆ ದುಡ್ಡು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬಳಕೆಯಾಗುತ್ತೆ ಅನ್ನೋದು ಭಾರತದ ಆಕ್ಷೇಪ ಆಗಿತ್ತು. ಅಭಿವೃದ್ಧಿ ಹೆಸರಲ್ಲಿ ಸಾಲ ಪಡ್ಕೊಂಡು ಭಯೋತ್ಪಾದಕರನ್ನ ಬೆಳೆಸೋ ಕೆಲಸವನ್ನ ಪಾಕಿಸ್ತಾನ ಮಾಡುತ್ತೆ ಅನ್ನೋದು ಭಾರತದ ಆಕ್ಷೇಪ ಆಗಿತ್ತು. ಬಟ್ ಭಾರತದ ಆಕ್ಷೇಪ ಕನ್ಸಿಡರ್ ಆಗಿಲ್ಲ. IMF ಭಾರತದ ಮನವಿಯನ್ನು ಧಿಕ್ಕರಿಸಿ ಪಾಕಿಸ್ತಾನಕ್ಕೆ ಸಾಲ ಮಂಜೂರು ಮಾಡಿದೆ. $1 ಬಿಲಿಯನ್ ಸಾಲ ಮಂಜೂರಾಗಿದೆ. ಪಾಕಿಸ್ತಾನ ಇದನ್ನು ಅನ್ನಕ್ಕಾಗಿ ಬಳಸಲ್ಲ, ಬಾಂಬಿಗಾಗಿ ಬಳಸತ್ತೆ. ಗೊತ್ತಿದ್ರು IMF ಇದು ಈ ವಿಚಾರ ಗೊತ್ತಿದ್ರು ಕೂಡ IMF ಸಾಲ ಮಂಜೂರು ಮಾಡುವಂತ ಕೆಲಸವನ್ನ ಮಾಡಿದೆ. ಈ ದುಡ್ಡು ಭಾರತದ ವಿರುದ್ಧದ ಚಟುವಟಿಕೆಗೆ ಬಳಕೆಯಾಗೋದು ಮತ್ತು ಯಾರ್ಯಾರೋ ಜೇಬು ತುಂಬಿಸೋ ಕೆಲಸವನ್ನ ಮಾಡೋದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.